ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಗೌತಮ್, ಯಾಕಪ್ಪ ತಿಂಡಿ ತಿಂದೆ ಹೋದೆ ಅಂತೆ? ಇಲ್ಲಮ್ಮ, ಅದು ಯಾಕೋ ಹಸಿವಿರ್ಲಿಲ್ಲ. ಅಲ್ಲ ಗೌತಮ್, ನೀನು ಹೀಗೆಲ್ಲ ಮಾಡಿ ನಿನ್ನ ಆರೋಗ್ಯ ಹಾಳಾದ್ರೆ ಹೇಗೆ ಹೇಳು? ಊಟ ತಿಂಡಿ ಹೀಗೆಲ್ಲ ಮಿಸ್ ಮಾಡಬಾರ್ದು, ಅದರಲ್ಲೂ ಬ್ರೇಕ್ಫಾಸ್ಟ್ ಅಂತೂ ಮಿಸ್ ಮಾಡಲೇಬಾರ್ದು. ಗೊತ್ತಮ್ಮ, ಬಟ್ ನಾನು ಇಡೀ ದಿವಸ ಇವತ್ತು ಉಪವಾಸ ಮಾಡಬೇಕು ಅಂತಿದ್ದೀನಿ. ಉಪವಾಸ ಮಾಡ್ತಾ ಇದೀಯಾ? ಅಮ್ಮ, ನಾನು ಉಪವಾಸ ಮಾಡೋದ್ರಿಂದ ಭೂಮಿಕಾ ಅವ್ರಿಗೆ ದೇವರ ಅನುಗ್ರಹ ಸಿಕ್ಕಿ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾನು ಯಾಕೆ ಉಪವಾಸ ಮಾಡಬಾರ್ದು ಅನ್ಸಿ ಮಾಡ್ತಾ ಇದ್ದೀನಮ್ಮ. ಸರಿನಪ್ಪ. ಅಮ್ಮ, ಅಂದರೆ ಈ ವಿಷಯ ಇವನು ಭೂಮಿಕಾಗೆ ಹೇಳಲಿಲ್ಲ. ಇವನಿದೇ ಚಿಂತೆಯಲ್ಲಿದ್ದಾನೆ ಅಂತಂದರೆ ನಮ್ಮ ಪ್ಲ್ಯಾನ್ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಗೆಳೆಯ, ಲೈಫಲ್ಲಿ ನೀನು ಯಾವತ್ತೂ ಹಸಿವು ಅನ್ನೋದೇ ನೋಡಿಲ್ಲ. ಊಟ ತಿಂಡಿನ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂತಾ ಇದ್ದೆ. ಅಂಥದ್ರಲ್ಲಿ ಇವತ್ತು ಅತ್ತಿಗೆಗೋಸ್ಕರ ಉಪವಾಸ ಇದೆಯಾ ಅಂದರೆ ಇದು ಯಾವ ತಪಸ್ಗೂ ಕಡಿಮೆ ಇಲ್ಲ ಕಣೋ. ಇದು ನಿಜಕ್ಕೂ ಅತ್ತಿಗೆಗೆ ಬಲ ಕೊಡುತ್ತೆ. ಮನಸ್ಸಾರೆ ಮಾಡೋ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಕಣೋ. ಒಳ್ಳೆದಾಗುತ್ತೆ. ಅರ್ಚಕರ ಒಂದು ನಿಮಿಷ ಬನ್ನಿ. ಇಲ್ಲಿ ಅವ್ರು ಏನು ಮಾಡ್ತಾ ಇದಾರೆ? ಅವ್ರು ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ಉಳ್ಳು ಸೇವೆ ಮಾಡ್ತಿದ್ದಾರೆ. ಉಳ್ಳು ಸೇವೆ ಮುಗಿದಾದ್ಮೇಲೆ ನೆಲದ ಮೇಲೆ ಅನ್ನ ಬಡಿಸ್ಕೊಂಡು ಅದೇ ಮಹಾಪ್ರಸಾದ ಅಂತ ಸ್ವೀಕರಿಸ್ತಾರೆ. ಇದೆಲ್ಲ ಫಲಿಸುತ್ತಾ? ಖಂಡಿತ. ಭಾವನೆನೇ ಭಗವಂತ. ಒಳ್ಳೇದಾಗತ್ತೆ ಅನ್ನೋ ಭಾವನೆ ಇದ್ದರೆ ಖಂಡಿತ ಒಳ್ಳೇದಾಗತ್ತೆ. ನಾವು ಅದನ್ನು ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿಂದ ಮಾಡಬೇಕಷ್ಟೆ. ದೇವ್ರು ಹೊಲಿದ್ರೆ ಒಣಗೋಗಿರೋ ಮರನೂ ಕೂಡ ಚಿಗುರುತ್ತೆ ಅಂತ ಹೇಳ್ತಾರೆ. ಭಕ್ತಿಗೆ ಅಸಾಧ್ಯವಾಗಿರೋದು ಯಾವುದೂ ಇಲ್ಲ. ಹಾಗೆ ನೋಡಿದ್ರೆ ಭಕ್ತಿ ಅನ್ನೋದು ದೇವ್ರಿಗಿಂತ ದೊಡ್ಡದು. ಭಕ್ತಿಯಿಂದ ಬೇಡ್ಕೊಳ್ಳಿ, ಉಳಿದಿದ್ನ ಆ ಭಗವಂತನ ಮೇಲೆ ಬಿಡಿ. ಎಲ್ಲ ಅವನು ನೋಡ್ಕೊತಾನೆ. ಒಳ್ಳೆಯದಾಗಲಿ. ದೇವ್ರೆ, ನಿನ್ನ ಸನ್ನಿಧಿಯಲ್ಲಿ ಉರುಳಿ ಸೇವೆ ಮಾಡಿ ನೆಲದ ಮೇಲೆ ಅನ್ನ ಹಾಕೊಂಡು ತಿಂತೀನಿ. ಭೂಮಿಕಾ ಅವ್ರಿಗೆ ಅಂಟ್ಕೊಂಡಿರೋ ಈ ಕಂಟಕನ ದಯವಿಟ್ಟು ದೂರ ಮಾಡಪ್ಪ. ಗೆಳೆಯ, ಏನಾದರೂ ಬೇಡ್ಕೊಂಡೇನಾ? ಹರಕೆ ಹೊತ್ಕೊಂಡೆ. ಹರಕೆನಾ? ನಾನು ಉರುಳು ಸೇವೆ ಮಾಡ್ತೀನಿ, ನೆಲದ ಮೇಲೆ ಅನ್ನ ತಿಂತೀನಿ. ನಿನ್ನಿಂದ ಇವೆಲ್ಲ ಸಾಧ್ಯ ಏನೋ? ಇಷ್ಟೆಲ್ಲ ಕಣೋ. ಭೂಮಿಕಾ ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಒಟ್ಟಲ್ಲಿ ಅವ್ರು ಚೆನ್ನಾಗಿರ್ಬೇಕಷ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.